ಇದೇ ಆಗಸ್ಟ್ 12ರಂದು ಈ ವರ್ಷದ 2ನೇ ಮತ್ತು ಕೊನೆಯ ಸೂರ್ಯಗ್ರಹಣ ನಡೆಯುತ್ತಿದೆ. ಈ 2026ರ 2ನೇ ಖಗ್ರಾಸ ಸೂರ್ಯಗ್ರಹಣ ಇದಾಗಿದ್ದು, ಹಿಂದೂ ಸನಾತನ ಧರ್ಮದಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನವಿದೆ. ಗ್ರಹಣ ಕೇವಲ ಭೌಗೋಳಿಕ ಕೌತುಕ ಘಟನೆಯಲ್ಲ, ಕೆಲವು ರಾಶಿಚಕ್ರಗಳ ಮೇಲೆ ಹಾಗೂ ಕೆಲವು ರಾಶಿಗಳ ಜೀವನ ಚಕ್ರದ ಮೇಲೆ ಅತ್ಯಂತ ಪ್ರಭಾವವನ್ನುಂಟು ಮಾಡಿ ಅವರ ಜೀವನ ಪಥವನ್ನೇ ಬದಲಿಸಿ ಎಲ್ಲ ಸಾಲಗಳಿಂದ ಮುಕ್ತರಾಗಿ ಅಭಿವೃದ್ಧಿ ಹೊಂದಲು ಈ ಸೂರ್ಯಗ್ರಹಣವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸೂರ್ಯಗ್ರಹಣವು ಕರ್ನಾಟಕದಲ್ಲಿ ಯಾವ ಸಮಯದಂದು ನಡೆಯಲಿದೆ, ಅದೃಷ್ಟವಂತ 5 ರಾಶಿಗಳು ಯಾವ್ಯಾವು ಹಾಗೂ ಈ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಹಾಗೂ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಕೂಡ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎನ್ನುವ ಕುರಿತು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನೀಡಲಾಗಿತ್ತು. ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇದೇ ಆಗಸ್ಟ್ 12, 2026ರಂದು ನಡೆಯುತ್ತಿರುವ ಈ ವರ್ಷದ 2ನೇ ಸೂರ್ಯಗ್ರಹಣ ಆಗಿದ್ದು, ಈ ಗ್ರಹಣದ ಪ್ರಭಾವದಿಂದಾಗಿ ಸಾಕಷ್ಟು ಜನರ ಜೀವನದ ಮೇಲೆ ಹಾಗೂ ರಾಶಿಗಳ ಮೇಲೆ ಪ್ರಭಾವ ಬೀರಲಿದ್ದು, ಹಿಡಿದ ಎಲ್ಲ ಕೆಲಸಗಳು ಯಶಸ್ಸಾಗಲಿವೆ ಹಾಗೂ ಅವರ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ಯಶಸ್ಸು ಸಾಧಿಸಲಿದ್ದಾರೆ. ಗ್ರಹಣ ಆರಂಭಗೊಳ್ಳುವ ಮೊದಲೇ ಗ್ರಹಣದ ಸೂತಕ ಅವಧಿಯು ಆರಂಭಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಗ್ರಹಣದ ಒಟ್ಟಾರೆ ಪ್ರಭಾವವು ರಾಶಿಚಕ್ರಗಳ ಮೇಲೆ ವಿಭಿನ್ನವಾಗಿರಲಿದ್ದು, ಪ್ರತಿಯೊಂದು ರಾಶಿಚಕ್ರದವರಿಗೆ ವಿಶಿಷ್ಟವಾದ ಪ್ರಭಾವವನ್ನು ಉಂಟು ಮಾಡಲಿದೆ. ಆಕಾಶದ ಅನಂತ ವಿಸ್ಮಯಗಳಲ್ಲಿ ಸೂರ್ಯಗ್ರಹಣಕ್ಕೆ ಪ್ರತ್ಯೇಕವಾದ ಸ್ಥಾನವಿದೆ. 2026ರ ಆಗಸ್ಟ್ 12ರಂದು ಬ್ರಹ್ಮಾಂಡದಲ್ಲಿ ಮತ್ತೊಂದು ಅಪರೂಪದ ಖಗೋಳ ಘಟನೆ ನಡೆಯಲಿದೆ. ಅದೇ ಖಗ್ರಾಸ ಸೂರ್ಯಗ್ರಹಣ ಅಥವಾ ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಚಂದ್ರನು ಸೂರ್ಯನನ್ನ 100% ಪೂರ್ತಿಯಾಗಿ ಮುಚ್ಚಿ ಹಾಕುವ ಈ ಸಂದರ್ಭದಲ್ಲಿ ಹಗಲಲ್ಲೇ ಕತ್ತಲಾಗುವ ವಿಸ್ಮಯ ಸಂಭವಿಸುತ್ತದೆ. ಈ ಗ್ರಹಣವು ಮುಖ್ಯವಾಗಿ ಯುರೋಪ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ಸ್ಪೇನ್ಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಲಿದೆ. ಭಾರತದಲ್ಲಿ ಗ್ರಹಣ ಸಂಭವಿಸುವ ಸಮಯದಲ್ಲಿ ರಾತ್ರಿಯಾಗಿರುವುದರಿಂದ ಇದು ನಮಗೆ ನೇರವಾಗಿ ಗೋಚರಿಸುವುದಿಲ್ಲ. ಹಾಗಾಗಿ ಭಾರತದಲ್ಲಿ ಯಾವುದೇ ಧಾರ್ಮಿಕ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಅದೃಷ್ಟ ವಲಯದಲ್ಲಿರುವ 5 ರಾಶಿಗಳು. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಈ ಗ್ರಹಣದ ನಂತರದ ಅವಧಿಯಲ್ಲಿ ಮುಖ್ಯವಾಗಿ 5 ರಾಶಿಗಳ ಭಾಗ್ಯದ ಬಾಗಿಲು ತೆರೆಯಲಿದೆ. ಆ ರಾಶಿಗಳೆಂದರೆ ವೃಷಭ ರಾಶಿ. ಸಿಲುಕಿಕೊಂಡಿದ್ದ ಹಣ ಕೈ ಸೇರಲಿದೆ. ಹೊಸ ಹೂಡಿಕೆಗಳಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಮಿಥುನ ರಾಶಿ. ಉದ್ಯೋಗದಲ್ಲಿ ಬಡ್ತಿ, ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಸಿಂಹರಾಶಿ. ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ ಹೆಚ್ಚಾಗಲಿದ್ದು ನಾಯಕತ್ವ ಗುಣಗಳಿಗೆ ತಕ್ಕ ಮನ್ನಣೆ ಸಿಗಲಿದೆ. ತುಲಾರಾಶಿ. ಹಠಾತ್ ಧನಲಾಭದ ಯೋಗವಿದ್ದು ಹಳೆಯ ಕೌಟುಂಬಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳು ಬಗೆಹರಿಯಲಿವೆ. ಮಕರ ರಾಶಿ. ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ದೊಡ್ಡ ಯಶಸ್ಸು ಸಾಗಲಿದ್ದು ಹೊಸ ಆದಾಯದ ಮೂಲಗಳು ತೆರೆಯಲಿವೆ. ಗರ್ಭಿಣಿಯರು ಅನುಸರಿಸಬೇಕಾದ ನಿಯಮಗಳು ಹಾಗೂ ಜಾಗ್ರತೆಗಳು. ಸಂಪ್ರದಾಯ ಮತ್ತು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕೆಲವೊಂದು ಮುನ್ನೆಚ್ಚರಿಕೆ ವಹಿಸುವುದು ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ. ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಹಾನಿಕಾರಕ ಕಿರಣಗಳ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಗರ್ಭಿಣಿಯರು ಮನೆಯ ಒಳಗಡೆಯೇ ಇರುವುದು ಒಳಿತು. ಚೂಪಾದ ವಸ್ತುಗಳ ಬಳಕೆ ಬೇಡ. ಕತ್ತರಿ, ಚಾಕು, ಸೂಜಿ ಅಥವಾ ಯಾವುದೇ ಚೂಪಾದ ವಸ್ತುಗಳನ್ನು ಗ್ರಹಣ ಅವಧಿಯಲ್ಲಿ ಬಳಸಬಾರದು ಎಂಬ ನಂಬಿಕೆ ಇದೆ. ಆಹಾರ ಮತ್ತು ನೀರು. ಗ್ರಹಣಕ್ಕಿಂತ ಮುಂಚಿತವಾಗಿಯೇ ಸಿದ್ಧಪಡಿಸಿದ ಆಹಾರಕ್ಕೆ ತುಳಸಿ ದಳಗಳನ್ನು ಹಾಕಿಡುವುದು ಒಳ್ಳೆಯದು. ಸಾಧಾರಣವಾಗಿ ಗ್ರಹಣ ಸಮಯದಲ್ಲಿ ಜೀರ್ಣಕ್ರಿಯೆ ಮಂದವಾಗುವುದರಿಂದ ಹಗುರವಾದ ಆಹಾರ ಸೇವಿಸುವುದು ಸೂಕ್ತ. ಧ್ಯಾನ ಮತ್ತು ಪ್ರಾರ್ಥನೆ. ಯಾವುದೇ ರೀತಿಯ ಗೊಂದಲ ಅಥವಾ ಭಯಕ್ಕೆ ಒಳಗಾಗದೆ ಗಾಯತ್ರಿ ಮಂತ್ರ ಅಥವಾ ಇಷ್ಟದೇವರ ನಾಮಸ್ಮರಣೆ ಮಾಡುತ್ತಾ ಶಾಂತವಾಗಿರಬೇಕು. ಚಿಕ್ಕ ಮಕ್ಕಳಿಗೆ ಅನುಸರಿಸಬೇಕಾದ ನಿಯಮಗಳು. ನೇರವಾಗಿ ಸೂರ್ಯನನ್ನ ನೋಡಲು ಬಿಡಬೇಡಿ. ಮಕ್ಕಳು ಕುತೂಹಲದಿಂದ ಆಕಾಶದತ್ತ ನೋಡುವ ಸಾಧ್ಯತೆ ಇರುತ್ತದೆ. ಬರಿಗಣ್ಣಿನಿಂದ ಗ್ರಹಣ ನೋಡಿದರೆ ಕಣ್ಣಿನ ರೆಟಿನಾಕ್ಕೆ ಹಾನಿಯಾಗಬಹುದು. ಆದ್ದರಿಂದ ಅವರನ್ನು ಹೊರಗೆ ಕಳುಹಿಸಬೇಡಿ. ಆಹಾರ ಸೇವನೆ. ಮಕ್ಕಳಿಗೆ ಗ್ರಹಣ ಅವಧಿಯಲ್ಲಿ ಜೀರ್ಣಿಸಿಕೊಳ್ಳಲು ಸುಲಭವಾಗುವಂಥ ಹಗುರವಾದ ಮತ್ತು ತಾಜಾ ಆಹಾರ ಹಾಗೂ ನೀರನ್ನು ನೀಡಿ. ಮಾನಸಿಕ ಭಯ. ಗ್ರಹಣದ ಬಗ್ಗೆ ಮಕ್ಕಳಲ್ಲಿ ಯಾವುದೇ ಮೂಢನಂಬಿಕೆಯ ಭಯ ಹುಟ್ಟಿಸದೆ ಇದೊಂದು ನೈಸರ್ಗಿಕ ಖಗೋಳ ಘಟನೆ ಎಂಬುದನ್ನು ಸರಳವಾಗಿ ತಿಳಿಸಿ ಹೇಳಿ. ಗ್ರಹಣ ಎನ್ನುವುದು ಪ್ರಕೃತಿಯ ಅತಿ ದೊಡ್ಡ ವಿಸ್ಮಯ. ವೈಜ್ಞಾನಿಕವಾಗಿ ಜಾಗೃತಿ ವಹಿಸಿ ಅನಗತ್ಯ ಭಯವಿಲ್ಲದೆ ಈ ಖಗೋಳ ಕೌತುಕದ ಮಾಹಿತಿಯನ್ನು ಆನಂದಿಸೋಣ. ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯನ್ನು ನಿಮ್ಮ ರಾಶಿ ಇತ್ತಾ ಅಥವಾ ಇಲ್ವಾ ಎಂದು ಒಂದು ವೇಳೆ ನಿಮ್ಮ ರಾಶಿ ವಿಡಿಯೋದಲ್ಲಿ ಇಲ್ಲವಾದಲ್ಲಿ ನಿಮ್ಮ ರಾಶಿಯ ಹೆಸರನ್ನ ಕೆಳಗೆ ಕಮೆಂಟ್ ಮಾಡಿ. ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೀಡ್ತೇನೆ. ಧನ್ಯವಾದಗಳು.